ಇಡೀ ರಾಜ್ಯಾದ್ಯಂತ ಈಗ ಪರೀಕ್ಷಾರ್ಥಿಗಳ ಅಸಮಾಧಾನದ ಕಟ್ಟೆ ಒಡೆದು ಹೋಗಿದೆ. ಅದರಲ್ಲೂ ಕೂಡ ಧಾರವಾಡದಲ್ಲಿ ಜೆನ್ಜಿ ಆಕ್ರೋಶ ಭುಗಿಲೆದ್ದು ಬಿಟ್ಟಿದೆ. ಖಾಲಿ ಇರುವಂತ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹವನ್ನ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಇವತ್ತು ನಡೆಸಿದ್ರು. ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋಗಳಿಗೆ ಬೆಂಕಿ ಹಾಕಿದ್ರು. ನಂತರದಲ್ಲಿ ಪೊಲೀಸರ ವಿರೋಧದ ನಡುವೆಯೂ ಕೂಡ ಯುವಕರು ಪ್ರತಿಭಟನೆಯ ನಡೆಸಿ, ಜೊತೆಯಲ್ಲಿ ಈ ಪ್ರತಿಭಟನೆ ಹೇಗಾಗಿದೆ, ಈ ಆಡಳಿತ ಮತ್ತು ವಿಪಕ್ಷಗಳ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಪರೀಕ್ಷಾರ್ಥಿಗಳು ಮಾತನಾಡಿದ್ದಾರೆ. ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಾಯಕರು ಈ ಪ್ರತಿಭಟನೆಗೆ ಏನೇನು ಹೇಳಿದ್ರು, ಏನೇನಾಯ್ತು ಬನ್ನಿ ನೋಡ್ಕೊಂಡ್ ಬರೋಣ. 4 ವರ್ಷ ಆಯ್ತ್ರಿ ಕನ್ಫರ್ಮ್ ಮಾಡಿದ್ದು. 4-5 ವರ್ಷ ಆದ್ ನಾವು ಧಾರವಾಡ ಕುಂತು ಓದಾಕತ್ತೀವಿ. ಒಂದು ಕನ್ಫರ್ಮ್ ಮಾಡಕ್ ಏನಾಗತ್ತೆ? ನಿಮ್ಗೆ ಬಿಟ್ಟಿ ಬಗ್ಗೆ ಯಾರಿರ್ಬೇಕು? ನಿಮ್ಗೆ ಗ್ಯಾರಂಟಿ ಕೊಟ್ಟಿರಲ್ಲ. ಯಾವ ಸಲುವಾಗಿ ಗ್ಯಾರಂಟಿ ಕೊಟ್ಟಿವಿ? ದೇಶನ ನೀವು ಲುಟಿ ಹೊಡಕತ್ತೀವಿ. ನಮ್ಮ ರಾಜ್ಯ ಎಂತ ಸ್ಥಿತಿ ಬಂದ ನಮಗೆ ಗೊತ್ತಾಗೈತಿ. ಒಂದು ಕನ್ಫರ್ಮ್ ಮಾಡಿರಿ. ಯಾವತ್ತಾದ್ರೂ ಬಂದು ನೀವು ನೋಡ್ರಿ ಹೆಂಗ್ ಜನ ಸರಿದಾರೆ. ಹುಡುಗರ ಪರಿಸ್ಥಿತಿ ನೋಡ್ರಿ. 4 ವರ್ಷ 5 ವರ್ಷ ಹುಡುಗರು ಓದಿ ಕುಂತವ್ರೆ. ಕನ್ಫರ್ಮ್ ಮಾತ್ರ ಬರ್ದ್ ಮನೆಗೆ ಹೋಗೋಣ ಅಂತ. ನಿಮ್ ಸಲುವಾಗಿ ನಾವು ಮನೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಸಹಾಯಕತ್ತೀವಿ. ಒಂಚೂರು ಅದ್ರ ಕನಿಕರ ಇಲ್ವಾ ನಿಮ್ಗೆ? ಇವತ್ತು ಪ್ರತಿಭಟನೆ ಮಾಡ್ತಾರ ಮೂಲ ಉದ್ದೇಶ ಈ ಕೂಡಲೇ ರಿಕ್ರೂಟ್ಮೆಂಟ್ ಸರ್ಕಾರ ಏನ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು 3 ವರ್ಷ ಮುಂಚೆ, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲಿ ಅಪ್ರೂವಲ್ ಆಗಿರೋಂಥ ನೇಮಕಾತಿ ಏನೊಂದು ರಿಕ್ರೂಟ್ಮೆಂಟ್ 56,000 ಪೋಸ್ಟ್ ಇದೆ. ಇವಾಗೇ ಅನೌನ್ಸ್ ಮಾಡಿ, ಡೇಟ್ ಅನೌನ್ಸ್ ಮಾಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಆರ್ಡರ್ ಕಾಪಿ ಕೊಡುವಂಥ ಡೇಟ್ ಅನೌನ್ಸ್ ಮಾಡಿ. ಅಲ್ಲಿವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ವಿದ್ಯಾರ್ಥಿ ಪ್ರತಿಭಟನೆ ಅತ್ಯಂತ ಉಗ್ರ ಸ್ವರೂಪನ ತೆಗೆದುಕೊಳ್ಳುತ್ತಿದೆ. ಈ ಮಲ್ಕೊಂಡಿದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಈಗಾದರೂ ಎಚ್ಚೆತ್ತುಕೊಳ್ಳಿ, ವಿದ್ಯಾರ್ಥಿಗಳ ಧ್ವನಿಯನ್ನು ಕೇಳಿ ರಿಕ್ರೂಟ್ಮೆಂಟ್ ಶುರು ಮಾಡಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಉಳಿದ ವಿದ್ಯಾರ್ಥಿಗಳಿಗೆ ಯಾವುದೂ ಕೂಡ ಒಂದು ಸರ್ಕಾರದ ಒಂದು ಉದ್ಯೋಗಗಳನ್ನು ಕನ್ಫರ್ಮ್ ಮಾಡಲಿಲ್ಲ ಅಂತ ರೋಚಿಗೆದ್ದಿದ್ದು. ಬಡವರ ಮಕ್ಕಳು ಈಗ ರೋಚಿಗೆದ್ದಿದ್ದಾರೆ ಸರ್. ಏನಿರ್ತದೆ ಇವರು ತಮ್ಮ ಒಂದು ವರ್ಷದಲ್ಲಿ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಇನ್ನೂ ತನಕನೂ 700 ಅಪಾಯಿಂಟ್ಮೆಂಟ್ ಕೂಡ ಈ ಸರ್ಕಾರ ಮಾಡಿಲ್ಲ. ನಾವು ಮಲ್ಕೊಂಡ್ಬಿಟ್ಟೈತೆ, ಖಾಲಿ ಆಗೈತೆ ಬೊಕ್ಕಸಾಯಿ ಅವ್ರದ್ದು. ಇವರು ಲೂಟಿ ಹೊಡೆಯೋದ್ರಾಗ ಬಿಸಿ ಇದಾರ ಹೊರತು ಸರ್ಕಾರದ ಪ್ರಮುಖ ಕೆಲಸ ಆದ ಗವರ್ನೆನ್ಸ್ ಮಾಡುವಂತ ಕಡೆ ಇವ್ರ ಕಡೆ ಲಕ್ಷ್ಯ ಇಲ್ಲ. ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವಾಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371 ಅದಾಯ್ತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಆಡಿಸ್ಕೊಂಡು ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು PSCಗಳ ಅಧಿಸೂಚನೆ ಹೊರಡಿಸ್ತಾ ಇಲ್ಲ ಅಂತ ಹೇಳಿ ಬೃಹತ್ ಮಟ್ಟದಲ್ಲಿ ಈಗ ಏನು ರಿಕ್ರೂಟ್ಮೆಂಟ್ ಮಾಡಬೇಕಾದನ್ನ ಬಹಳ ಬೇಗ ಈ ಕೆಲಸವನ್ನು ಶುರು ಮಾಡ್ತೀವಿ. ಯಾವುದೇ ಕಾರಣದಿಂದ ತಡ ಮಾಡೋದಿಲ್ಲ. ಸುಮಾರು ಜನ ಕಾಯ್ತಾ ಇದ್ದಾರೆ. ಈಗ ವಿದ್ಯಾವಂತರಾಗಿ ನಿರುದ್ಯೋಗಿಗಳಿದ್ದಾರೆ, ಅಲ್ಲೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ. ಪ್ರಕ್ರಿಯೆ ಬೇಗ ಶುರುವಾಗ್ತದೆ. ಅವೆಲ್ಲರೂ ಕೂಡ ಫಿಲಪ್ ಮಾಡ್ತಾರೆ. ಅಧಿಕಾರ ಹಂಚಿಕೆಯಲ್ಲಿ ಮುಳುಗಿರುವಂತ ಸರ್ಕಾರಕ್ಕೆ ನಾವು ಅಧಿಕಾರಿ ಆಗಬೇಕು, ಕಷ್ಟಪಟ್ಟು ವರ್ಷಾನ್ಗಟ್ಲೆ ಓದ್ದವ್ರ ಈ ಕಷ್ಟ ಕಾಣಿಸೋದೇ ಇಲ್ವಾ ಅಂತ. ಇವರಿಗೆ ಕಷ್ಟ ಕಾಣಿಸಿದ್ರು ಅದನ್ನು ಬಗೆಹರಿಸ್ಕೊಂಡ್ರೆ ಮತ್ತೇನು ಮಾಡಬೇಕು ಅನ್ನೋ ಅತಂತ್ರ ಪರಿಸ್ಥಿತಿಯಲ್ಲಿ ಇವ್ರು ಕೂತಿದ್ದಾರೆ. ಜಂಜಿಗಳು ಹೋರಾಟಕ್ಕೆ ಇಳಿದಿದ್ದು ಇವರಿಗೆ ಕಾಣಿಸೋದಿಲ್ಲ. ನೀವೇನು ಮಾಡಿದಿರ ಅಂತ ಕೇಳಿದ್ರೆ ಅವ್ರು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ ಇವರು. ಹೌದು, ಉಪಮುಖ್ಯಮಂತ್ರಿ ಕೇಳಿದ ಪ್ರಶ್ನೆ ಏನಂದರೆ ಅವ್ರು ಯಾಕೆ ಮಾಡಲಿಲ್ವಂತೆ ಅಂತ ಕೇಳ್ತಾರೆ. ಅಂದರೆ ಅವ್ರು ಮಾಡಲಿಲ್ಲ, ನಾವು ಮಾಡಲ್ಲ ಅಂತ ಅಷ್ಟೇ ನೇರವಾಗಿ ಹೇಳ್ತಾ ಇದ್ದಾರೆ. ಅವರೂ ಮಾಡಲಿಲ್ಲ, ಅವ್ರ ಕೈಲೂ ಆಗಲಿಲ್ಲ. ಈ ಕಡೆ BJP ಅವರಿಗೆ ಅರವಿಂದ್ ಬೆಲ್ಲದಂಥವ್ರು ಏನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಅವ್ರಿಗೆ ನೈತಿಕತೆನೇ ಇಲ್ಲ. ಎದುರುಗಡೆ ಇರೋರು ಕೇಳಿದ್ರೆ ಅವರಿಗೆ ಉತ್ತರನೇ ಇರ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ 2.5 ಲಕ್ಷಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸರ್ಕಾರದಲ್ಲಿ ಉದ್ಯೋಗಕ್ಕೆ ತಗೋಬೇಕಾಗಿತ್ತು. ತಗೊಂಡಿಲ್ಲ ಅಂತಂದರೆ ಏನು ಬರೀ ಇವರು ಸರ್ಕಾರದ ಆಡಳಿತಾವಧಿಯಲ್ಲಿ ಆಗಿರುವಂಥದ್ದು ಖಾಲಿ ಪೋಸ್ಟಿಂಗ್ ಅದು ಅಷ್ಟೇ ಆಗಿಂದನೂ ಬಂದಿದೆಯಲ್ಲ. ಅವರು ಮಾಡಲಿಲ್ಲ, ನೈತಿಕತೆ ಇಲ್ಲದೆ ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ನಿಜವಾದ ಜಂಜಿಗಳು ಬಂದು ಅವರು ಮಾತ್ರ ಹೋಗಿ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ನೈತಿಕತೆ ಇರುವಂಥದ್ದು. ಯಾಕಂದರೆ ಆ ತಲೆಮಾರಿಗೆ ಮಾತ್ರ ಇರುವಂಥದ್ದು ಇದು. ಇವರು BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ, JDS ಅವರಾಗಲಿ ಬಂದು ನಿಂತ್ಕೊಳ್ಳೋ ನೈತಿಕತೆ ಇಲ್ಲವೇ ಇಲ್ಲ. ಇವತ್ತು ಏನಾದರೂ ಅವರು ನಿಂತ್ಕೊಂಡಿದ್ದಾರೆ ಅಂತಂದರೆ ಇವ್ರಿಗೆ ಹೋರಾಟಕ್ಕೆ ಈಗ 6 ತಿಂಗಳಲ್ಲಿ 3 ಸರಿ ಏನು 3ನೇ ಸರಿ ಏನು ಪ್ರಯತ್ನ ಪಟ್ಟಿದ್ದಾರೆ. ಈ ಹಿಂದೆಲ್ಲ ಆ ರೀತಿ ಘಟನೆಗಳು ನಡೆದಿದ್ದಕ್ಕೆ ಅವರ ಒಂದು ಬಲ
ಉಪಯೋಗಿಸ್ಕೊಂಡು ಅವರ ಪ್ರಭಾವತನವನ್ನು ಬಳಸ್ಕೊಂಡು ಇವತ್ತು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅದು ಒಂದಕ್ಕೆ ಮಾತ್ರ, ವೇದಿಕೆಗೆ ಮಾತ್ರ ಸೀಮಿತ. ನೀವು ಅಷ್ಟೇ. ನೀವು ಮಾತಿಗೆ ನೈತಿಕತೆ ಇಲ್ಲದೆ ಇರುವವರು, ನೈತಿಕತೆ ಉಳಿಸ್ಕೊಂಡಿದ್ದಿದ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ನೀವೇನು ಮಾಡಿಲ್ಲ ಅಂತ ಬರುತ್ತೆ. ಹಿಂದೆ ಕಾಂಗ್ರೆಸ್ ಅವರೇ ಇಲ್ಲಿವರೆಗೂ ಆಳಿದ್ರು ಕೂಡ ಇವೆಲ್ಲ ಸರ್ಕಾರಗಳು ಬಂದಾಗ್ಲೂ ಕೂಡ ಇದನ್ನು ಒಂದು ಬದಿಗೊತ್ತಿನೇ ನೋಡ್ತಾ ಇದ್ರೆ. ಯಾಕಂದ್ರೆ ನಿಮಗೆ ಈ ನಿಮ್ಮ ಆದಾಯಕ್ಕೆ ಕೊಡ್ಲಿ ಇಟ್ಬಿಡುತ್ತೆ. ಅಲ್ಲಿಗೆ ಒಂದಷ್ಟು ಆಯ್ಕೆಗಳಿಗೆ, ಅಲ್ಲಿಯ ಆಯ್ಕೆಗಳಾದಂಥ ಅಭ್ಯರ್ಥಿಗಳಿಗೆ ಹಣ ಪೋಲಾದ್ರೆ ನೀವು ನುಂಗುವ ಆದಾಯದ ಏನು ಪರ್ಸೆಂಟೇಜ್ ಏನಿತ್ತು ಅದಕ್ಕೆ ಏಟು ಬೀಳುತ್ತಲ್ಲ, ಕೊಡ್ಲಿ ಏಟು ಬೀಳುತ್ತೆ. ಅದಕ್ಕೋಸ್ಕರ ಪ್ಲಾನಿಂಗ್ ಒಂದು ಮರಿಬಾರ್ದು ನೀವು. ಇದೇ ಜಂಜಿಗಳು ಏನು 97 ಇಂದ 2012 ಏನು ಜಂಜಿ ತಲೆಮಾರಿದೆ, ಈ ತಲೆಮಾರಿಂದ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅನ್ನುವಂಥದ್ದು ಹೌದು. ಸರ್ಕಾರನೇ ತಲೆ ಕೆಳಗಾಗೋಯ್ತು. ಶೇಖ್ ಹಸೀನಾ ಶೇಖ್ ಆಗಿದ್ರು. ಹೌದು. 15 ವರ್ಷದ ಆಡಳಿತ ಚುಕ್ಕಾಣಿ ಹಿಡಿದು ಕೂತಿದ್ದ ಆಕೆ ಅವರು ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಇದೇ ಜಂಜಿಗಳ ಹೋರಾಟ. ಹೌದು. ಪಕ್ಷದವರಿಗೆ ನೀವು ಮಣೆ ಹಾಕ್ತೀರಿ, ಸರ್ಕಾರದ ಕೆಲಸಗಳಿಗೆ ಅವ್ರನ್ನ ಮಣೆ ಹಾಕ್ತೀರಿ ಅನ್ನುವಂಥದ್ದು ಏನಿತ್ತು ಅವ್ರ ಹೋರಾಟ ತಾರಕಕ್ಕೇರಿ ಭುಗಿಲೆದ್ದು ಬಾಂಗ್ಲಾದೇಶನೇ ಬೆಂಕಿ ಹೊತ್ಕೊಂಡು ಉರಿತು. ಶೇಖ್ ಹಸೀನಾ ಬುಡಕ್ಕೆ ಬೆಂಕಿ ಬಿತ್ತು, ದೇಶನೇ ಬಿಟ್ಟು ಹೋದ್ರು. ಹೌದು. ಅದಾದ ಮೇಲೆ ಈ ತಲೆಮಾರಿನವರ ಒಂದು ಎಳಸತನ ಅಂತಾನೆ ಹೇಳಬೇಕು. ಅಲ್ಲಿ ಆ ಹೋರಾಟಕ್ಕೆ ಪ್ರತಿಫಲವಾಗಿ ಅವರು ರಾಜಕೀಯಕ್ಕೆ ಧುಮುಕ್ತಾರೆ. ಅಲ್ಲಿರುವ ಕೆಲವು ನಾಯಕರುಗಳು ಒಂದು ಜಮಾತ್ ಜೊತೆ ಸೇರ್ಕೋತಾರೆ. ಜಮಾತಲ್ಲಿ ಒಂದು 30 ಜನ ಏನೋ ಸೇರ್ಕೊಂಡು ಒಂದು ಕಂಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಂದು 6-7 ಜನನೂ ಮಾತ್ರ 6 ಜನ ಗೆಲ್ತಾರೆ ಅನ್ಸುತ್ತೆ ಅಷ್ಟೇ. ಅದಾದ ನಂತರದಲ್ಲಿ ತಾರಿಕ್ ಅವರ ಇದಕ್ಕೆ ಬರುತ್ತೆ. ಅದಾದ ನಂತರ ಇವರ ಎಳಸತನಕ್ಕೆ ಇವರು ಯಾವುದಕ್ಕೂ ಬೆಲೆ ಕೊಡದೇ ಇರುವಂಥ ಅಲ್ಲಿಯ ನಾಗರಿಕರು ಏನು ಮಾಡ್ತಾರೆ, ತಾರಿಕ್ BNPಗೆ ಅಧಿಕಾರ ಕೊಟ್ಟು ಅಲ್ಲಿಗೆ ಮತ್ತೆ ಲೆಕ್ಕಾಚಾರ ಸಿಗುತ್ತೆ. ಇದೇ ತಾರೀಕು ಶೇಖ್ ಹಸೀನಾಗೆ ಭಯ ಬಿದ್ದು ಇಂಗ್ಲೆಂಡ್ನಲ್ಲಿ ಕೂತಿದ್ರು, ಇಂಗ್ಲೆಂಡಲ್ಲಿ ಕೂತಿದ್ರು ಹೋಗಿ ಆತನಿಗೆ ಇವರು ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ಈ ಜಂಜಿಗಳು ಹೆಂಗಿರುತ್ತೆ ಅಂತಂದ್ರೆ, ಇವತ್ತು BJPನ ಮುಂದಿಟ್ಕೊಂಡು ಏನು ಹೋರಾಟಕ್ಕೆ ಬಂದ್ರು, ಇದು ಒಂದು ಕಡೆಗೆ ಎಳಸತನ ಆಗತ್ತೆ ಅಂತ. ಯಾಕಂದ್ರೆ ಅವರ ಸರ್ಕಾರದಲ್ಲೂ ಕೂಡ ಆಗದೆ ಇರುವಂಥದ್ದೇನೆ ಅವರನ್ನೇ ಮುಂದಿಟ್ಕೊಂಡು ಬಂದು ಹೋರಾಟ ಮಾಡುವಂಥ, ಅದು ಕೂಡ ಅಲ್ಲಿ ಎಳಸತನಕ್ಕೆ ಅವರು ಜಂಜಿಗಳು ಅಧಿಕಾರದಲ್ಲಿರ್ಬೇಕಾಗಿತ್ತು. ಆ ಮಟ್ಟದ ಹೋರಾಟ ಆಗಿತ್ತು. ಆದ್ರ ಅಧಿಕಾರವನ್ನು ಅನುಭವಿಗಳಿಗೆ ಬಿಟ್ಕೊಟ್ರು. ಮತ್ತೆ ಜಂಜಿಗಳ ಕೈಯಲ್ಲಿ ಆಗಿಲ್ಲ, ನೀವು ಎಳಸುವಂತಾನೆ ಅವ್ರು ಪ್ರೂವ್ ಮಾಡಿದ್ರು. ಹೌದು. ಅಲ್ಲಿ ಮತದಾರರು ಮತ್ತೆ ಪುನಃ ಹಳೆ BNPಗೆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಏನಿದೆ ಅವರನ್ನೇ ಅಧಿಕಾರಕ್ಕೆ ತಗೊಂಬಂದು ಕೂರಿಸ್ಕೋತಾರೆ. ಇವರಲ್ಲಿ ಬರೀ ಒಂದು 5-6 ಜನ ಮಾತ್ರ ಆಯ್ಕೆ ಮಾಡಿಸಿ ಬಿಡ್ತಾರೆ. ಇವರ ಆಯ್ಕೆಗಳು ತಪ್ಪಾಗಿರ್ತವೆ. ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತು ಧಾರವಾಡದಲ್ಲಿ ಏನು ನಡೀತು, ಹೌದು, ಅಲ್ಲಿ ಇದೇ ರೀತಿ ಕಾಣಿಸ್ತಾ ಇದೆ. BJPಗರನ್ನ ಮುಂದಿಟ್ಟು ಹೋಗುವಂಥದ್ದು, ಪಕ್ಷವನ್ನ ಮುಂದಿಟ್ಟು ಹೋಗುವಂಥದ್ದು, ಅವರೊಳಗಡೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಹೌದು. ಗೋಬ್ಯಾಕ್ BJP ಅಂತೇನೋ ಒಂದಷ್ಟು ಘೋಷಣೆಗಳು ಕೂಡ ಕೂಗಿದ್ರು. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮಲ್ಲಿ ಎಳಸತನದಿಂದ ನಿಮಗೆ ಆಗುವ ಕೆಲಸಗಳನ್ನು ಕೂಡ ನೀವೆಲ್ಲೋ ಒಂದ್ ಕಡೆ ಮೊಟಕು ಮಾಡ್ಕೋತೀರಿ ಅಂತ ಅನ್ಸುತ್ತೆ. ಹೌದು. ನಿಮ್ಮ ಹೋರಾಟ ಸರಿದಾರಲ್ಲಿ ಇರಬೇಕು ಅಂತಂದ್ರೆ ನೀವುಗಳೇ ಅಖಾಡದಲ್ಲಿ ಇರಬೇಕು, ಬೇರೆ ಯಾವುದೇ ಪಕ್ಷ ಬರಬಾರದು, ಪಕ್ಷಾತೀತವಾಗಿ ನಡಿಬೇಕು. ನಿಮ್ಮ ತಲೆಮಾರಿಗೆ ಆಗ್ತಿರುವಂಥ ಅನ್ಯಾಯವನ್ನ, ಅಂದ್ರೆ 2.5 ಲಕ್ಷ ಏನು ಇವತ್ತು ಖಾಲಿ ಹುದ್ದೆಗಳಿದಾವೆ ಅದಕ್ಕೆ ಭರ್ತಿ ಮಾಡ್ಕೊಳ್ಳಿ ಅಂತ ನೀವೇ ಮಾತ್ರ ಇರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಇವ್ರು ಪಕ್ಷದವ್ರು ಕೂತ್ಕೊಂಡು ಹೋದ್ರೆ ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೂ ಒಪ್ಪಂದಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಒಂದು 6 ತಿಂಗಳ ಹಿಂದೆ ಹಣಕಾಸು ಇಲಾಖೆನ ಒಂದು 65,000 ಉದ್ಯೋಗಗಳು ಖಾಲಿ ಇದೆ, ಅದನ್ನು ಮಾಡ್ಕೊಳ್ಳಿ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೂ ಕೂಡ ಮೀನಮೇಷ ಅಂತಂದ್ರೆ ಅದು ಸರ್ಕಾರ ಹತ್ರ ದುಡ್ಡೇ ಇಲ್ವಾ? ಇವತ್ತಿನ ತಿಕ್ಕಾಟಕ್ಕೆ ಇವರು ಒಂದು ಮೇಜರ್ ಕಾರಣ ಹೇಳ್ತಾರೆ. ಇವರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರೋದಕ್ಕೆ ಆಗೋದಿಲ್ಲ. ಇಲ್ಲಿ ಅದು ಅನುಷ್ಠಾನಕ್ಕೆ ಬರದೇ ಇದ್ರೆ ನಾವು ನೋಟಿಫಿಕೇಶನ್ ಕೊಡೋದಕ್ಕಾಗೋದಿಲ್ಲ, ಇವ್ರನ್ನ ಭರ್ತಿಗೆ ನಾವು ಕರೆಯೋಕ್ಕಾಗೋದಿಲ್ಲ ಅನ್ನೋಂಥದ್ದನ್ನು ಕೊಡ್ತಾರೆ. ಕಾರಣ ಹೇಳ್ತಾರೆ, ಒಳ ಮೀಸಲಾತಿ ಅನುಷ್ಠಾನ ಆಗ್ಲಿಲ್ಲ. CM ಹೇಳ್ತಾರೆ ಖುದ್ದಾಗಿ, ಒಳ ಮೀಸಲಾತಿ ಇದಿರೋದ್ರಿಂದ ಆ ಹೋರಾಟ ಅಲ್ಲಿ ಒಂದು ಒತ್ತಡಕ್ಕೆ ಬಿದ್ದಿದ್ದೀವಿ, ಅನುಷ್ಠಾನ ಮಾಡಕ್ ಆಗ್ತಿಲ್ಲ, ಅದರ ಮಧ್ಯದಲ್ಲಿ ಭರ್ತಿ ಮಾಡೋದಕ್ಕೆ ನಾವು ನೋಟಿಫಿಕೇಶನ್ ಕರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ. ಯಾಕಂದ್ರೆ ಎಷ್ಟು ಪರ್ಸೆಂಟೇಜ್, ಎಷ್ಟು ಮೀಸಲಾತಿ ಇಟ್ಟಬೇಕು, ಅವರ ಒಳ ಮೀಸಲಾತಿ ಏನಿದೆ, ಇದನ್ನೆಲ್ಲ ನಮಗೆ ಸರಿದಾರಿಗೆ ತರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಮುಂದಿಟ್ಟು ಇವತ್ತಿನವರೆಗೂ ಮುಂದಿಡ್ತಾನೆ ಬಂದರು. ಹೌದು. ನೀವು ಖಾಲಿ ಹುದ್ದೆಗಳು ಖಾಲಿ ಆಗ್ತಾನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ CM ಕುರ್ಚಿ ಕಿತ್ತಾಟ ಒದ್ದಾಟದಲ್ಲೇ ನೀವು ಮುಳುಗಿರಬೇಕಾದ್ರೆ ಎಲ್ಲಿ ನೇಮಕಾತಿಗೆ ನೀವು ಕರಿತೀರಿ? ಆ ಹುಡುಗರುಗಳು ಸುಮ್ಮನೆ ಬೀದಿಲಿ ನಿಂತ್ಕೋತಾರೆ, ಯಾವುದೋ ಒಂದಷ್ಟು ದಾರಿಯಲ್ಲಿ ಬಂದು ನಿಮ್ಮ ಹತ್ರ ಹೋರಾಟ. ಅವರು ಹುಡುಗರು ಮಾತಾಡ್ತಿರೋದ್ರಲ್ಲಿ ಅವ್ರ ಆಕ್ರೋಶ ಧ್ವನಿ ಇದೆ. ಹೌದು. ಎಲ್ಲೋ ಒಂದು ಕಡೆ ಇದು ರಾಜಕೀಯ ದಾಳವಾಗಿ ಮುಂದೆ ಪರಿಣಮಿಸುತ್ತೆ ಅಂತ ಅನ್ಸುತ್ತೆ. ಈಗ ಇನ್ನು 1-2 ಹೋರಾಟಗಳ ನಂತರ ಚುನಾವಣೆ ಬರೋದಿದೆ. ಆ ಚುನಾವಣಾ ಸಂದರ್ಭದಲ್ಲಿ ಯಾರು ಇವರ ಪರವಾಗಿ ನಿಲ್ತಾರೋ
ಆ ಸಮುದಾಯ, ಆ ತಲೆಮಾರು ಏನಿದೆ, ಹೌದು. ಆ ತಲೆಮಾರು ಪೂರ್ತಿ ಆ ಭಾಗಕ್ಕೆ ಒತ್ತು ಕೊಟ್ರೆ ಹೌದು. ನಿಮ್ಮ ಸರ್ಕಾರ ತಲೆ ಕೆಳಗಾಗಿ ನಿಂತ್ಕೊಳ್ಳುತ್ತೆ, ನಿಮ್ಮ ಪಕ್ಷ ಮತ್ತೆ ತಲೆ ಕೆಳಗಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಒಂದು ನಿಲುವಿಗೆ ಬರಬೇಕು ಇವರು. ಹೌದು. ನಾವೇನು ಮಾಡಕ್ಕೆ ಹೊರಟಿದ್ದೀವಿ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಶೀಘ್ರ ಹೌದು ಇವರೊಂದು ನಿರ್ಧಾರಕ್ಕೆ ಬರಲಿಲ್ಲ ಅಂತಂದರೆ ಇವತ್ತಿನ ಹೋರಾಟ ಭುಗಿಲೆದ್ದು ಸರ್ಕಾರಕ್ಕೆ ಬಿಸಿ ನೀರು ಕಾಯಿಸೋದರಲ್ಲಿ ಯಾವುದೇ ಅನುಮಾನ ಬೇಡ. ಹೌದು. ಒಂದ್ ಕಡೆ ಸರ್ಕಾರ ನಾವು ಯುವ ನಿಧಿ ಕೊಡ್ತಿದೀವಿ, ಗ್ಯಾರಂಟಿ ಅಂತಾರೆ. ಬಹುಶಃ ವಿದ್ಯಾರ್ಥಿಗಳ ಬದುಕೆ ಹಿಂಗಾಗ್ಬಿಟ್ಟಿದೆ. ಡಿಗ್ರಿ ಪದವಿ ಮಾಡ್ಕೊಂಡಿರೋ ಹುಡುಗರು 3,000 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೆ ಸೋಂಬೇರಿ ಮಾಡೋದಕ್ಕೂ ಅಥವಾ ಇನ್ನೊಂದು ಮಾಡೋದಕ್ಕೂ ಈ ಗ್ಯಾರಂಟಿಗಳು ಏನಿದಾವಲ್ಲ, ಅದರಿಂದ ಮತ್ತೊಂದಷ್ಟು ಬೇರೆ ಥರದ ಹೊಡೆತ ಬಿದ್ದಿದೆ ಬಿಟ್ಟರೆ ಸಮುದಾಯಕ್ಕೆ ಅಥವಾ ಈ ಸಮಾಜಕ್ಕೆ ಅದರಿಂದ ತುಂಬ ಉತ್ತೇಜನ ಆಗಿರುವಂಥದ್ದು ತುಂಬ ಕಡಿಮೆ ಇದೆ. ಇವತ್ತು 2ಕ್ಕೊಂದು ಹೋರಾಟ ಅಂತೆ, 6ಕ್ಕೊಂದು ಹೋರಾಟ ಅಂತೆ, ಇವರು 5ನೇ ತಾರೀಕೇನು ಹೋರಾಟಕ್ಕೆ ಡೆಡ್ಲೈನ್ ರೀತಿ ಕೊಟ್ಟಿದ್ದಾರೆ. ಸೊ ಈ ಮಾರ್ಚ್ 10ರೊಳಗಡೆ ಒಂದು 3-4 ವಿಭಾಗದಿಂದ ನಿಮಗೆ ಬಿಸಿನೀರು ಬೀಳೋದಿದೆ. ಹೌದು. ನೀವು ಎಲ್ಲಾ ರೀತಿಯಲ್ಲೂ KSRTC ಇಂದ, ಅದೇ ನಮ್ಮ ಸಾರಿಗೆಯಿಂದ ಹಿಡಿದು ವೈದ್ಯಾಧಿಕಾರಿಗಳು ಇವ್ರು ಬಂದು ಕೂತ್ಕೊಂಡ್ರು. ಇನ್ನೊಂದು ಯಾರೋ ಒಬ್ರು ಅಂಗನವಾಡಿ ಕಾರ್ಯಕರ್ತರು ಕೂಡ ಅವ್ರದ್ದು ಒಂದು ನಿಲುವು ಮಾಡ್ಕೊಂಡಿದ್ದಾರೆ, ಅವರು ಡೆಡ್ಲೈನ್ ಅಲ್ಲಿ ಇದ್ದಾರೆ. ಹೌದು. ಸೊ ಈ ಮಾರ್ಚ್ 10ರೊಳಗಡೆ ನಿಮಗೆ ತುಂಬಾ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿ ಬರುತ್ತೆ ನಿಮಗೆ. ಹೌದು. ಒಂದೊಂದನ್ನೇ ನೀವು ನಿಮ್ಮ ಅಧಿಕಾರಿ ವಲಯದಲ್ಲಿ ಚರ್ಚೆಗೆ ಈ ವಸ್ತುಗಳನ್ನು ತಂದು ಆದಷ್ಟು ಬೇಗ ಇದಕ್ಕೊಂದು ಗಟ್ಟಿ ನಿಲುವಿಗೆ ಬರಬೇಕು ನೀವು. ಹೌದು. ಒಂದಷ್ಟು ಅಟ್ಲೀಸ್ಟ್ ತುಪ್ಪ ಸೌರೋ ಕಾರ್ಯ ಆದರೂ ಮಾಡಬೇಕು. ಇಲ್ಲಿವರೆಗೆ ನೀವೇನು ಸರ್ಕಾರದಲ್ಲಿ ಮಾಡ್ತಾ ಇದ್ರಿ, DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋದ ತಕ್ಷಣಕ್ಕೆ ಅಲ್ಲೇನೋ ಸೌರ್ ಕಳಿಸ್ತಿರಲ್ಲ, ಆ ರೀತಿ ಇಲ್ಲೊಂದು ಪ್ರಯತ್ನ ಮಾಡಬೇಕು ನೀವು. ಈ ಸಮುದಾಯನ ಓಲೈಕೆ ಈ ತಲೆಮಾರನ್ನು ಓಲೈಕೆ ಮಾಡಲೇಬೇಕು. ಹೌದು. ಯಾಕಂದ್ರೆ ಬಹಳ ದೊಡ್ಡ ಎಲ್ಲ ಕಡೆನೂ ನೇಪಾಳ, ಮಾಲ್ಡೀವ್ಸು, ಬಾಂಗ್ಲಾ ಎಲ್ಲ ಕಡೆ ನೋಡ್ಕೊಂಬಂದಿರಿ. ಜಂಜಿಗಳು ಎದ್ರೆ ಏನೇನಾಗುತ್ತೆ ಅಂತ ಅನಾಹುತಗಳು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಸರ್ಕಾರ ನಡಾವಳಿಗಳನ್ನು ರೂಪಿಸ್ಬೇಕೀಗ. ಹೌದು. ಆದಷ್ಟು ಬೇಗ ಇದಕ್ಕೆ ಒಂದು ತೀರ್ಮಾನಕ್ಕೆ ಬರದೇ ಇದ್ರೆ, BJP ಅದ್ರ ಲಾಭ ಎತ್ತಿತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇವರು ಸುಮ್ಮನೆ ಒಂದು ಆಹಾರ ಆದಂಗೆ ಆಗ್ತಾರೆ ಅಷ್ಟೇ, ಇವರೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಎಸ್.